ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ನಿಂದ ಪಾದಯಾತ್ರೆ ಶುರುವಾಗಿದೆ. ಈ ಒಂದು ಟೌನ್ಶಿಪ್ ಯೋಜನೆ ವಿರೋಧಿಸಿ ದಳಪತಿಗಳು ಈಗಾಗಲೇ ಸಮರ ಸಾರಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಪಾದಯಾತ್ರೆ. ಸರ್ಕಾರಕ್ಕೆ ಉತ್ತರ ಕೊಡೋದಕ್ಕೆ ನಾವು ರೆಡಿ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಸವಾಲ್ ಹಾಕಿದ್ದಾರೆ. ಸದನದಲ್ಲಿ ಸರ್ಕಾರಕ್ಕೆ ಉತ್ತರ ಕೊಡೋದಕ್ಕೆ ನಾವು ರೆಡಿ ಇದ್ದೇವೆ ಅನ್ನೋದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ಸವಾಲು. ಎಲ್ಲಾ ದಾಖಲೆಗಳನ್ನ ಇಟ್ಕೊಂಡೇ ನಾವು ಉತ್ತರ ಕೊಡ್ತೀವಿ, ನಾವು ಉತ್ತರ ಕೊಡೋದಕ್ಕೆ ರೆಡಿ ಅಂತ ನಮ್ಮ ಶಾಸಕರಿಗೂ ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಎಲ್ಲ ತಯಾರಿ ಮಾಡ್ಕೊಳ್ಳಿ, ಸದನದಲ್ಲೂ ಉತ್ತರ ಕೊಡೋದಕ್ಕೆ ರೆಡಿ ಆಗಿರಿ ಅಂತ. 2006ರ ವರದಿಯಲ್ಲಿ ಡಿ.ಕೆ. ಶಿವಕುಮಾರ್ ಏನ್ ಹೇಳಿದ್ದಾರೆ ಅದನ್ನ ನೋಡ್ಲಿ. ಈಗ ಸಮಿತಿ ರಚನೆ ಮಾಡಿದ್ದಾರಲ್ಲ, 2 ಕೋಟಿಯಿಂದ 3 ಕೋಟಿ ದರ ಏರಿಕೆ ಮಾಡಿದ್ದಾದ್ರೂ ಯಾತಕ್ಕೆ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಸಿಎಂ ಡಿ.ಕೆ. ಶಿವಕುಮಾರ್ಗೆ ಸವಾಲು ಹಾಕಿರುವಂತ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಎಲ್ಲಾ ದಾಖಲೆಗಳನ್ನ ಇಟ್ಕೊಂಡು ಉತ್ತರ ಕೊಡೋದಕ್ಕೆ ನಾವು ರೆಡಿ ಅಂತೇಳಿ ಸವಾಲ್ ಹಾಕಿದ್ದಾರೆ. ರಿವರ್ಸ್ ಹೋಗಕ್ಕಲ್ಲ, ತಿರ್ಸ್ಕೋಬೇಕಲ್ಲ ಗಾಡಿ. ಒಂಚೂರು ಹಿಂದೆ ತೂಕಲ್ಲ ಇವನ್ನೆಲ್ಲ. ಎಚ್.ಡಿ. ಕುಮಾರಸ್ವಾಮಿ ಅವರು ಸವಾಲ್ ಹಾಕಿರೋದು ಸಿಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಸವಾಲ್ ಹಾಕಿದ್ದಾರೆ. ಏನಂತ, ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹತ್ರ ಎಲ್ಲಾ ದಾಖಲೆಗಳು ಕೂಡ ಇದ್ದಾವೆ, ಸದನದಲ್ಲೂ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಾವು ರೆಡಿ ಇದ್ದೀವಿ, ನಾವು ಇದ್ರ ಬಗ್ಗೆ ಉತ್ತರ ಕೊಡ್ತೀವಿ. ಯಾತಕ್ಕಾಗಿ ಈಗ ಜೆಡಿಎಸ್ ಪಾದಯಾತ್ರೆ ಮಾಡ್ತಾ ಇದೆ? ಈ ಹಿಂದೆ 2006ರ ವರದಿಯಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳಿದ್ರು ಅದೆಲ್ಲದ್ರ ಬಗ್ಗೆನೂ ನಮ್ಮ ಹತ್ರ ದಾಖಲೆ ಇದೆ. ಅಷ್ಟೇ ಅಲ್ಲ, ನಮ್ಮ ಜೆಡಿಎಸ್ನ ಶಾಸಕರಿಗೂ ಕೂಡ ಈಗಾಗಲೇ ಸೂಚನೆ ಕೊಟ್ಟಿದ್ದೇನೆ. ಇದ್ರ ಬಗ್ಗೆ ಸರಿಯಾದ ಮಾಹಿತಿಯನ್ನ ಇಟ್ಕೊಂಡು ಸದನದಲ್ಲೂ ಪ್ರಸ್ತಾಪ ಮಾಡಲಿ ಅನ್ನೋದ್ರ ಬಗ್ಗೆ. ಸದ್ಯಕ್ಕಂತೂ ಈಗಾಗಲೇ ಬೈರಮಂಗಲದಿಂದ ಜೆಡಿಎಸ್ ಪಾದಯಾತ್ರೆಯನ್ನ ಶುರು ಮಾಡಿದೆ. ಇನ್ನು ಈ ಪಾದಯಾತ್ರೆಯಲ್ಲಿ ಭಾಗಿಯಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಜೊತೆ ನಮ್ಮ ಪ್ರತಿನಿಧಿ ದುರ್ಗೇಶ್ ಮಾತನಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಹೋರಾಟ ಆರಂಭ ಆಗಿದೆ. ಇವತ್ತಿನ ಪಾದಯಾತ್ರೆಗೆ ಈ ಭಾಗದ ರೈತರು ಕಳೆದ 500 ದಿನಗಳು ಹೆಚ್ಚು ದಿನಗಳ ಕಾಲ ಬೀದಿಯಲ್ಲಿ ಕುಳಿತು ಹೋರಾಟ ಮಾಡಬೇಕಾದಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂಥ ಸಕಾರಾತ್ಮಕವಾದಂಥ ಸ್ಪಂದನೆ ಸಿಕ್ಕಿಲ್ಲ. ಆ ನಿಟ್ಟಿನಲ್ಲಿ ಇವತ್ತು ರೈತರನ್ನ ಉಳಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ರೈತರ ಜೊತೆಯಲ್ಲಿ ಗಟ್ಟಿ ನಿಲುವಿಂದ ಜನತಾದಳ ಪಕ್ಷ ಕಳೆದ 500 ದಿನಗಳಿಂದನೂ ಕೂಡ ಹಲವಾರು ಬಾರಿ ನಿರಂತರ ಸಂಪರ್ಕದಲ್ಲಿದ್ದು ಅವ್ರಿಗೆ ಧೈರ್ಯ ತುಂಬಿಸ್ತಕ್ಕಂಥ ಒಂದು ಕೆಲಸ ಮಾಡಿದ್ದೇವೆ. ರೈತರ ಜೊತೆಯಲ್ಲಿ ಕೊನೆಯ ಹಂತದವರೆಗೂ ಕೂಡ ಅವ್ರಿಗೆ ಜಯ ಸಿಗೋವರೆಗೂ ಕೂಡ ಅವ್ರ ಜೊತೆಯಲ್ಲಿ ಗಟ್ಟಿಯಾಗಿ ನಿಲ್ತೇವೆ. ಸರ್, ಡಿ.ಕೆ. ಶಿವಕುಮಾರ್ ಅವರು ಮಾತಾಡಿದರೆ ಇವ್ರು ಪಾದಯಾತ್ರೆ ಮಾಡಲಿ, ನಾವು ಸದನದಲ್ಲಿ ಉತ್ತರ ಕೊಡ್ತೀವಿ ಅಂತ ಹೇಳ್ತಾರೆ. ಸದನದಲ್ಲಿ ಅವರಿಗೆ ಪ್ರಶ್ನೆ ಮಾಡುವಂಥದ್ದಕ್ಕೆ ಎಲ್ಲ ರೀತಿಯಾದಂಥ ಡಾಕ್ಯುಮೆಂಟ್ಗಳು ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ಬಳಿಯೂ ಇದೆ, ಕುಮಾರಣ್ಣ ಅವರ ಬಳಿಯೂ ಇದೆ, ನಮ್ಮ JDLP ನಾಯಕರಾಗಿರ್ತಕ್ಕಂಥ ಬಾಬಣ್ಣ ಅವರು ಸೇರಿದಂತೆ ಎಲ್ಲ ಶಾಸಕರಿಗೂ ಕೂಡ ದಾಖಲಾತಿಗಳು ಈಗಾಗಲೇ ನಾವು ಕೊಟ್ಟಿದ್ದೇವೆ. ಸದನದಲ್ಲಿ ಯಾರಿಗೆ ಪ್ರಶ್ನೆ ಮಾಡ್ತಾರೆ, ಯಾವ ಪ್ರಶ್ನೆಗೆ ಯಾರು ಉತ್ತರ ಕೊಡಬೇಕು ಅಂತಕ್ಕಂಥದ್ದು ಅದು ಸರ್ಕಾರ ಹೊಣೆಗಾರಿಕೆಯನ್ನು ತಗೊಂಡು ಉತ್ತರ ಕೊಡಬೇಕಾಗ್ತದೆ. ಸದನದೊಳಗಡೆನೂ ಕೂಡ ಚರ್ಚೆ ಮಾಡ್ತೇವೆ. ಬಾಲಕೃಷ್ಣ ಅವರು ಒಂದು ಚಾಲೆಂಜ್ ಅನ್ನು ಹಾಕಿರುವಂತದ್ದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ವಿಜೇಂದ್ರ ಅವರಿಗೆ. ಯಡಿಯೂರಪ್ಪ ಕುಮಾರಸ್ವಾಮಿ ಯೋಜನೆ ಮಾಡಿದ್ದು ನಾವಲ್ಲ, ಯಡಿಯೂರಪ್ಪ ಅವರು ಕುಮಾರಸ್ವಾಮಿ ಯೋಜನೆ ಮಾಡಿದ್ದಾರೆ ಅಂತ ಹೇಳಿ ಸವಾಲು ಹಾಕಿದ್ರೆ ಚರ್ಚೆಗೆ ಬನ್ನಿ ಅಂತ ಹೇಳಿ. ಅಯ್ಯೋ, ಅವ್ರ ಕೂಡ ಆಕ್ಟ್ ಅಂತ ಏನಂತ ಗೊತ್ತಿಲ್ಲ ಸ್ವಾಮಿ. ಕೂಡ ಆಕ್ಟ್ ಅಂದ್ರೆ ಏನು ತಿಳ್ಕೊಬಂದು ಮಾತಾಡ್ತೀನಿ ಅನ್ನೋರಿಗೆ ಮಾಡಿರೋದೇ ಕೂಡ ಆಕ್ಟ್ ಅಲ್ಲಿ 2013 LARR ಆಕ್ಟ್ ಅಲ್ಲಿ ಮಾಡಿದ್ರೆ ಕೇಳಿ. ಕೂಡ ಆಕ್ಟ್ ಏನು ಅಂತ ಗೊತ್ತಿಲ್ಲ ಅಂತ ಯಾವುದೋ ಒಂದು ಮೀಡಿಯಾ ಚಾನಲ್ ಅಲ್ಲಿ ಕೂತ್ಕೊಂಡು ಪಾಲಿಶವಾಗಿ ಮಾತಾಡ್ತಾರೆ ಅಂದ್ರೆ ಪಾಪ ಇಲ್ಲಿ ಇರ್ತಕ್ಕಂಥ ನೂತನ ಮಂತ್ರಿಗಳು ಏನ್ರ ಬಗ್ಗೆ ಮಾತಾಡ್ತೀರಾ? ಅವ್ರಿಗೆ
ಸರ್ಕಾರ ಈಗ ಸದ್ಯ ಕೂಡ ಆಕ್ಟ್ ಬಗ್ಗೆ ವಿಚಾರ ತಿಳ್ಕೊಂಡ ಮೇಲೆ ಹೇಳಿ, ಆಮೇಲೆ ಬಂದು ಮಾತಾಡ್ತೀವಿ. ಸರ್ಕಾರ ಸಮಿತಿ ರಚನೆ ಮಾಡಿದೆ ಸರ್, ಸಮಿತಿ ರಚನೆ ಮಾಡಿದೆ 30 ದಿನದಲ್ಲಿ ವಿಶ್ಲೇಷಣೆ ಮಾಡಿ ಯೋಜನೆ ಮಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಸಂದೇಶ ಕೊಡ್ತಾರೆ. ಈ ಹಿಂದೆ ಕುಮಾರಣ್ಣ ಅವರು 5 ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡಬೇಕು ಅಂದಾಗ ಇದನ್ನು ವಿರೋಧಿಸಿ ಭಾಳ ಬಲವಾಗಿ ಸತ್ಯ ಶೋಧನಾ ಕಮಿಟಿಯನ್ನು ಮಾಡಿದಂಥವ್ರು ಕಾಂಗ್ರೆಸ್. ಅದರ ಅಧ್ಯಕ್ಷತೆ ಯಾರು ವಹಿಸ್ಕೊಂಡಿದ್ರು, ಅಲ್ಲಿ ಯಾರ್ಯಾರು ಸದಸ್ಯರುಗಳಿದ್ರು ಅಂತಕ್ಕಂಥದ್ದು ಇಂದಿನ ಮುಖ್ಯಮಂತ್ರಿಗೆ ಗೊತ್ತಿದೆ. ಆ ರಿಪೋರ್ಟ್ ಏನು ಕೊಟ್ಟರು ಅಂತಕ್ಕಂಥದ್ದು ಅವ್ರಿಗೆ ಚೆನ್ನಾಗಿ ಗೊತ್ತಿದೆ. ಹೋಗಿ ಕೇಳಿ. ಅವತ್ತು ವಿರೋಧ ಮಾಡಿದ್ರು ರಿಪೋರ್ಟಲ್ಲಿ, ಇವತ್ತು ಪರ ಮಾಡಕ್ಕ ಈ ಸಮಿತಿ ಏನು ಮಾಡ್ಕೊಂಡಿದಾರಲ್ಲ, 4 ವಾರದ ಹಿಂದೆ ಸಮಿತಿ ಮಾಡ್ತೀನಿ ಅಂತ ಹೇಳಿದ್ರು. 4 ವಾರ ಬೇಕಾಯ್ತು ಸಮಿತಿ ಮಾಡೋಕ್ಕೆ. ಯಾವಾಗ ಪಾದಯಾತ್ರೆ ಘೋಷಣೆ ಆಗುತ್ತೆ ಆಗ ಸಮಿತಿಯನ್ನು ನಿನ್ನೆ ರಾತ್ರಿ ತರಾತುರಿಯಲ್ಲಿ ಘೋಷಣೆ ಮಾಡ್ಕೊಂಡಿದ್ದಾರೆ. 30 ದಿನದಲ್ಲಿ ಬರ್ತಕ್ಕಂಥ ರಿಪೋರ್ಟ್ ಭಾಳ ಸ್ಪಷ್ಟ. ಅವ್ರಿಗೆ ಬೇಕಾದಂಥ ದಲ್ಲಾಳಿಗಳನ್ನ ಬಿಟ್ಕೊಂಡು ರಿಪೋರ್ಟ್ ಬರೆಸ್ತಾರೆ. ಇದಕ್ಕೆಲ್ಲ ನಾವು ಮಣಿಯೆಲ್ಲ ನೋಡೋಣ. ಅಂತಿಮವಾಗಿ ಹೇಳ್ಬಿಡುತ್ತೆ. ಕುಮಾರಣ್ಣ ಅವರು ಪಂತವನ್ನ ಕೊಟ್ಟಿದ್ರು ಚರ್ಚೆಗೆ ಬನ್ನಿ ಅಂತ, ಸಿಎಂ ಅವರು ಬರಲಿಲ್ಲ. ಈಗ ಅಭಿಪ್ರಾಯ ಸಂಗ್ರಹ ಮಾಡೋಕೆ ಅಲ್ಲ, ಯಾರು ಬಂದಿಲ್ಲಪ್ಪ. ಮುಖ್ಯಮಂತ್ರಿಗಳಿರಲಿ, ಇಲ್ಲಿ ಇರ್ತಕ್ಕಂಥ ಶಾಸಕರು ತಲೆ ಹಾಕಿ ಕೂಡ ಮಲಗಿಲ್ಲ ಇಲ್ಲಿ ಒಂದಿನವೂ ಕೂಡ. 515 ದಿನ ಆಯಿತು ಬೀದಿಲಿ ಕೂತವ್ರೆ ರೈತ ಮುಖಂಡರು, ರೈತ ಮಹಿಳೆ, ಯುವಕರೆಲ್ಲ. ಯಾರು ಅವ್ರ ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂಥವ್ರು ಯಾರು ಕೈಗೆ ಸಿಗಲ್ವಲ್ಲ ಬಾಬಾ. ಚರ್ಚೆಗೆ ಬನ್ನಿ ಅಂತ ಸವಾಲ್ ಆಗ್ತೀರಾ ಸರ್? ನೋಡಿ ಅಣ್ಣ, ಅಲ್ಟಿಮೇಟ್ಲಿ ಹೇಳ್ತೀನಿ, ಕಾನೂನಿನ ಹೋರಾಟದ ಮಾತನ್ನ ದೇವೇಗೌಡರ ಕುಟುಂಬ ಈ ಭಾಗದ ರೈತರು ಕೊಟ್ಟಿದ್ವು. ಕೊಟ್ಟ ಮಾತಂತೆ 2 ಫೈಲಿಂಗ್ಗಳಾಗಿದೆ. ಹಿಯರಿಂಗ್ ಕಾಯ್ತಾ ಇದ್ದೇವೆ. ಮೆರಿಟ್ ಮೇಲೆ ನ್ಯಾಯಾಲಯ ರೈತರಿಗೆ ಇವತ್ತು ಉಸಿರಾಡ್ತಕ್ಕಂಥದ್ದಕ್ಕೆ ಒಂದು ಸೂಕ್ತ ಆದೇಶವನ್ನು ಹೊರಡಿಸ್ತಾರೆ ಅಂತಕ್ಕಂಥದ್ದು ನಾನು ಅಚಲವಾಗಿ ನಂಬಿಕೆ ಇಟ್ಕೊಂಡಿದ್ದೇನೆ. ಇದಿಷ್ಟು ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ದುರ್ಗೇಶ್.